ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ಬ್ಲಾಗು. ಬುಧವಾರ ಬೆಳಗ್ಗೆ ನನ್ನ ಮಗಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಂಗೆ ಅವಳನ್ನ ಸ್ಕೂಲಿಗೆ ಕಳಿಸ್ತಾನೆ. ಬಟ್ಟೆ ಒಗ್ಯಕ್ಕೆ ಹಾಕಿದೆ, ಬೆಡ್ಶೀಟ್ಗಳನ್ನೆಲ್ಲ. ಅದೆಲ್ಲ ವಾಶ್ ಆಗಿತ್ತು, ಅದೆಲ್ಲ ಒಣಗಾಕದ ಅಂತ ಎತ್ಕೊತಾಯಿದ್ದೀನಿ ಫ್ರೆಂಡ್ಸ್. ಅವಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಬಾಗಿಲು ತೊಳ್ದು ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ನನ್ನ ಮಗನ್ನ ನನ್ನ ತಂಗಿ ಕರ್ಕೋಗಿದ್ಲು. ಅಷ್ಟರೊಳಗೆ ಇಷ್ಟು ಕೆಲಸ ಮುಗಿಸ್ಕೊಂಡೆ. ಆಮೇಲೆ ಅವ್ನು ಬಂದು ಅವ್ನ ಪಾಡ್ಗೆ ಅವ್ನು ಮಲ್ಕೊಂಡ. ಅವನ್ನ ಮಲಗಿಸಾದ್ಮೇಲೆ ನಾನು ಸೊಪ್ಪವ್ರು ಬಂದಿದ್ರು ಅಂತ ಸೊಪ್ಪು ತೊಗೊಂಡು ಬಂದೆ. ಈಗೊಂದು ಸ್ವಲ್ಪ ಚಳಿ ಇರೋದ್ರಿಂದ ಸೊಪ್ಪಲ್ಲಿ ಗಂಟೆ ಸೊಪ್ಪು ತೊಗೊಂಡು ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಗಂಟೆ ಸೊಪ್ಪು ತೊಗೊಬಂದೆ. ಹಂಗೆ ಮಕ್ಕಳಿಗೆ ಮೊಟ್ಟೆ ಸಾಂಬಾರು ಮಾಡೋದ ಅಂತ ಮೊಟ್ಟೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ಸೊಪ್ಪು ಬಿಡಿಸಿ ಗಂಟೆ ಸೊಪ್ಪೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಂಗೆ ಕ್ಯಾರೆಟ್ ಖಾಲಿಯಾಗಿತ್ತು, ಬೀನ್ಸ್ ಇತ್ತು ಮನೇಲೆ, ಅದು ಮತ್ತು ನಿಂಬೆಹಣ್ಣು ಅದನ್ನೆಲ್ಲ ತೊಗೊಬಂದೆ. ಹೋಗಿ ಎಲ್ಲ ಒಂದು 30 ರೂಪೀಸ್ ಆಯಿತು. ಇಷ್ಟರಿಂದ ತೊಗೊಬಂದು ನನ್ನ ಮಗ ಮಲ್ಕೊಳ್ಳೋ ಅಷ್ಟರಲ್ಲೇ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಬೇಗ ಎದ್ದಿದ್ದ ಇವತ್ತು. ಅದರಿಂದ ಬೇಗ ಮಲ್ಕೊಂಡಿದ್ದಾನೆ. ಇಲ್ಲ ಅಂದರೆ ಅವ್ರ ಅಕ್ಕನ ಜೊತೆ ಆಟ ಆಡ್ಕೊಂಡು 12:30 1 ಗಂಟೆ ಅಷ್ಟೊತ್ತು ಮಲ್ಕೋತಾರೆ ಇಬ್ಬರೂ. ಇವತ್ತಂತೂ ಅವಳು ಮಲಗೇ ಇಲ್ಲ, ಇವನೊಬ್ಬನೇ ಮಲಗಿದ. ಅವಳು ಸ್ಕೂಲಿಂದ ಬಂದು 12:30 ಪೂರ್ತಿ ಆಟ ಆಡೋದೇ ಆಗಿತ್ತು ಇಬ್ರದ್ದು. ಅವನು ಎದ್ಬಿಟ್ಟು ಅವಳು ಬಂದ ತಕ್ಷಣ 1 o'clockಗೆಲ್ಲ ಎದ್ಮೇಲೆ ಆಟ ಆಡ್ತಾಯಿದ್ರು. ನನ್ನ ಪಾಡು ನಾನು ಅಡುಗೆ ಎಲ್ಲ ಮಾಡಿಕೊಂಡೆ. ಗಂಟೆ ಸೊಪ್ಪು ಜೊತೆಗೆ ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೆ. ಅದೆರಡನ್ನು ಬಿಡಿಸ್ಕೊತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿ ನನ್ನ ಮಗಳು ಎಗ್ ಬುಜ್ಜಿ ಕೇಳಿದ್ದು, ಅದನ್ನ ಮಾಡ್ಕೊಳ್ಳೋಣ ಅಂತ. ನಾಳೆ ತಿಂಡಿಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಸಾಂಬಾರು ಮಾಡೋಕ್ಕೆ ಹೋಗೋಣ ಬನ್ನಿ. ಹೇಗೆ ಮಾಡೋದು ಮೊಟ್ಟೆ ಸಾಂಬಾರು ಅಂತ ರೆಸಿಪಿ ತೋರಿಸ್ಕೊಡ್ತೀನಿ. ಈಗ ಮೊಟ್ಟೆ ಸಾಂಬಾರಿಗೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡಿ. ಇಷ್ಟು ಐಟಮ್ ಬೇಕು: ಶುಂಠಿ 1 ಇಂಚು, ಬೆಳ್ಳುಳ್ಳಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಒಂದು ಚಿಕ್ಕ ಗಾತ್ರದಷ್ಟು ಚಕ್ಕೆ, ಒಂದು ಸ್ವಲ್ಪ 5 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಇಡೀ ಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನುಣ್ಣಗೆ ರುಬ್ಕೋಬೇಕು. ಹೇಗೆ ರುಬ್ಕೊಳ್ಳೋದು ಅಂತ, ಮಸಾಲೆ ಹೇಗಿರಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಅದಕ್ಕೆ ನಾನು ಪೌಡರ್ ಬಂದು ಮಟನ್ ಸಾಂಬಾರು ಪೌಡರ್ ಹಾಕ್ಕೋತಾಯಿದ್ದೀನಿ. ಇದು ಮನೇಲೇ ಮಾಡಿರೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಸೇರಿಸಿ ರುಬ್ಬೋಕ್ಕೆ ಎಷ್ಟು ಬೇಕು ಅಳತೆಗೆ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಆಗುತ್ತೆ. ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಫೈನ್ ಪೇಸ್ಟ್ ಆಗಿರಬೇಕು ನೋಡಿ. ಈ ಥರ ಫೈನ್ ಪೇಸ್ಟ್ ಆಗಿದೆ. ಇದನ್ನ ಎತ್ತಿಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ 1 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೋತಾಯಿದ್ದೀನಿ ನೋಡಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಥರ ಲೈಟಾಗಿ. ನಾವು ಮಸಾಲೆ ಎಷ್ಟು ಫ್ರೈ ಮಾಡ್ತೀವಿ ಎಣ್ಣೆಲಿ ಅಷ್ಟು ಗಮ್ ಅನ್ನುತ್ತೆ ಮಸಾಲೆ. ಈಗ ನೋಡಿ ಮಸಾಲೆ ಹಾಕ್ಕೋತಾಯಿದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಯಿಲಲ್ಲೇ. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಫ್ರೈ ಆಗಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದ್ದು ಬೆಂದಿದೆ ಅನ್ಬೇಕಾದ್ರೆ ಈಗ ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸಾಂಬಾರಲ್ಲೂ ನೀಟಾಗಿ. ಈಗ ಮೊಟ್ಟೆನ ಒಂದೊಂದೇ ಒಡೆದು ಹಾಕ್ಕೋಬೇಕು. ಒಡೆದು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಮುಚ್ಚಿಡಬೇಕು. ಮೊಟ್ಟೆ ಎಲ್ಲ ಒಡೆದು ಹಾಕಿದ್ಮೇಲೆ ಇನ್ನೂ ಮುಟ್ಟಬಾರ್ದು. ಅದನ್ನು ಪ್ಲೇಟ್ ಮುಚ್ಚಿ ಒಂದು 10 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿದ್ರೆ ಮೊಟ್ಟೆ ಸಾಂಬಾರು ನೀಟಾಗಿ ಬೆಂದಿರುತ್ತೆ, ಮೊಟ್ಟೆ ಎಲ್ಲ ಬಾಯ್ಲ್ ಆಗಿರುತ್ತೆ. ಈಗ ನೆಕ್ಸ್ಟ್ ಅದನ್ನು ಮಾಡ್ತಾನೆ ನಾನು ಗಂಟೆ ಸೊಪ್ಪಿನ ಬಜ್ಜಿ ಮಾಡ್ಕೊಂಡಿದ್ದೆ ಊಟಕ್ಕೆ ಮಕ್ಕಳಿಗೆಲ್ಲ. ಆಮೇಲೆ ಸ್ವಲ್ಪ ಎಗ್ ಬುಜ್ಜಿ ಮಾಡಿದ್ದೆ ನನ್ನ ಮಗಳಿಗೆ. ಈಗ ಬನ್ನಿ, ನನ್ನ ಮಗಳು ಸ್ಕೂಲಿಂದ ಬಂದಲ್ಲ, ಅವಳಿಗೆ ಊಟ ಮಾಡಿಸೋಣ ಅಂತ ಊಟ ಹಾಕ್ಕೋತಾಯಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟ ಈ ರೆಸಿಪಿ ಮಾಡಿದೆ. ನೀವು ಮನೇಲಿ ಟ್ರೈ ಮಾಡಿ.
ಈ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಮಕ್ಕಳಿಗೆಲ್ಲ ಊಟ ಮಾಡಿಸಾದ್ಮೇಲೆ ನನ್ನ ಹಸ್ಬೆಂಡು ಮಕ್ಕಳು ಕೇಕ್ ತಂದುಕೊಟ್ಟಿದ್ರು. ಕೇಕೆಲ್ಲ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಕೇಕ್ ತಿನ್ನಿಸ್ತಾಯಿದ್ದೆ. ಎಲ್ಲ ಆಯಿತು, 3 ಗಂಟೆ ಆಗಿತ್ತು. ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಬಿಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿದ್ದೆ. ನನ್ನ ಮಗ ಬಿಡ್ತಿರ್ಲಿಲ್ಲ, ತೀಟೆ ಮಾಡ್ತಾಯಿದ್ದ. ಎಷ್ಟೇ ಗುಡಿಸಿ ಎಲ್ಲ ಮಾಡ್ತಾಯಿದ್ರು ಬೇಗ ಕಸ ಗುಡಿಸ್ಬಿಡೋದ ಅಂತ ಗುಡಿಸ್ತಾಯಿದ್ದೀನಿ. ಟ್ಯೂಷನ್ಗೆ ಕರ್ಕೊಬಿಡ್ಬೇಕು ಅವಳನ್ನ. ಅದಕ್ಕೆ ಅವ್ಳು ಬಿಡೋ ಗಂಟೆ ಎಲ್ಲ ಕೆಲಸ ಮಾಡಿಕೊಂಡ್ರೆ ಆಮೇಲೆ ಫ್ರೀ ಆಗಿರ್ಬೋದು ಅಂತ. ಬೆಳಗ್ಗೆಯಿಂದ 3 ಸತಿ ಕಸ ಗುಡಿಸಿರು. ಕಸ ಇರುತ್ತೆ ಮನೇಲಿ, ಎಲ್ಲ ಅಂಟ್ತಾ ಇರ್ತಾನೆ. ನೋಡಿ ಈಗ ಅಲ್ಲೂ ಏನು ಎತ್ಕೊಂಡು ಅಲ್ಲಿಂದ ಬೆಡ್ಶೀಟ್ ಎತ್ಕೋತಾನೆ, ಇಲ್ಲಿಗೆ ತಂದಿಡ್ತಾನೆ, ಇಲ್ಲಿಂದ ಎತ್ಕೋತಾನೆ, ಅಲ್ಲಿಗೆ ಎತ್ತಿ ಇಡ್ತಾ ಇರ್ತಾನೆ. ಒಂದು ಜಾಗದಲ್ಲಿ ಒಂದನ್ನು ಇಡೋಕ್ಕೆ ಬಿಡಲ್ಲ ಅವನು. ಈಗ ತೀಟೆ ಮಾಡ್ತಿದ್ದ ಅಂತ ಬೈದೆ ಅಂತ ಈಗ ಅಳ್ತಾ ಇದ್ದಾನೆ. ಆಮೇಲೆ ಸೈಕಲ್ ಎತ್ಕೊಡಿ ಅಂತ ಅಂದ ಆಟಾಡೋಕ್ಕೆ. ಸೈಕಲ್ ಎತ್ಕೊಟ್ರೆ ಅದರಲ್ಲೂ ಸರ್ಕಸ್ಸು, ಎಳಿಯೋದು ಬೀಳ್ಸೋದು. ಆಮೇಲೆ ಹೋಗ್ಲಿ ಪಾಪ ಅಂತ ಎತ್ಕೊಟ್ರೆ ಅದ್ರಲ್ಲಿ ಉಲ್ಟಾ ಸೈಕಲ್ ಓಡಿಸ್ತೀನಿ ಅಂತ ಹೋಗ್ತಾನೆ. ಈಗ ನೋಡಿ ಹೆಂಗೆ ಉಲ್ಟಾ ಕೂತ್ಕೋತಾನೆ ಅಂತ ತೀಟೆ. ಇಲ್ಲಿ ಉಲ್ಟಾ ಹೋಯ್ತಾನೆ ಆಟ ಆಡ್ಕೊಂಡು. ನನಗೆ ಗೋಡಂಬಿ ಬಿಸ್ಕೆಟ್ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಗೋಡಂಬಿ ಬಿಸ್ಕೆಟ್ ತಂದುಕೊಟ್ಟಿದ್ರು ತಿನ್ನೋಕ್ಕೆ ಅಂತ. ಅದನ್ನು ತಿಂತಾಯಿ ನೋಡಿ, ಚೆನ್ನಾಗಿದೆ. ನೀವು ಎಲ್ಲರೂ ಸಿಕ್ಕರೆ ಟ್ರೈ ಮಾಡಿ ಒಂದು ಸತಿ. ಎಲ್ಲ ಕೆಲಸ ಮುಗಿಸೋ ಗಂಟ 5 ಗಂಟೆ ಆಗಿತ್ತು. ಈಗ ನನ್ನ ಮಗಳನ್ನ ಟ್ಯೂಷನ್ ಬಿಡೋಣ ಅಂತ ಟ್ಯೂಷನ್ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.